ಯಾವುದು ಒಂದು ಬಿಡದೆ ನಿಧಾನಕ್ಕೆ ನೋಡ್ಕೊಳ್ಳಿ. ಓಕೆ, ಈ ರೆಸಿಪಿ ನಿಮ್ಮಿಂದನೇ ಮಾಡ್ಬೇಕು ಅಂತ ನಾವು ಕಾಯ್ತಾ ಇದ್ವಿ. ಶಿವರಾತ್ರಿಗೆ ಬಂತು ಅದು ಒಂದು ಅವಕಾಶ. ಓ ಅವ್ವಾ, ತುಂಬಾ ವೈಟಾಗಿ ತೆಕ್ಕೊಂಡ್ಬಿಡ್ಬಾರ್ದು. ಸರಿ. ಕಳಕ ಬೀಜ ಹಾಕ್ತಾ ಇದ್ದಂಗೆನೆ ಹುರ್ಗಡ್ಲೆ ಅದಕ್ಕೆ ಹಾಕೋಬೇಕು. ಹಾಕ್ಬಿಡೋದಾ? ಅವಲಕ್ಕಿ ಮೇಲೆ ಹಾಕೊಳ್ಳೋದು. ಇಷ್ಟೊತ್ತು ಇದನ್ನು ಶಿವರಾತ್ರಿಗೆ ಫುಲ್ ಆರ್ಡರ್ ಮಾಡ್ಬೋದು ನೀವು ಇವಾಗ ಎಲ್ಲರೂ ವೀಕ್ಷಕರೇ. ಯಾರು ಕೇಳಿದ್ರು ಮಾಡ್ಕೊಡ್ತೀವಿ. ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೊಡ್ತಾರೆ. ಇವಾಗಿಂದ ಶುರು ಮಾಡಿ. ಶಿವಾಯ ನಮಃ. ಉಪವಾಸ ಇದೀನ ಅನ್ನೋದು ಮರೆತು ಇದನ್ನೇ ತಿಂತಾ ಇರ್ತೀರ ನೀವು. ಅಷ್ಟು ಚೆನ್ನಾಗಿದೆ. ಚಳಿ ವಾತಾವರಣ, ಬಿಸಿಲು ವಾತಾವರಣ ಎರಡು ಒಟ್ಟಿಗೆ ಸೇರುವಂತ ಸಮಯ ಇವಾಗ ಶಿವರಾತ್ರಿ ಅಂದ್ರೆ. ಉತ್ತರ ಕನ್ನಡ ಕಡೆಗೆ ಶಿವರಾತ್ರಿಯಿಂದ ಶಿವ ಅನ್ಬೇಕು, ಅಷ್ಟು ಬಿಸಿಲು ಶುರುವಾಗುತ್ತಂತೆ. ಹಾಗೆ ಈ ಹಬ್ಬವನ್ನ ವಿಜೃಂಭಣೆಯಿಂದ ಭಕ್ತಿ ಪೂರ್ವಕವಾಗಿ ಆಚರಿಸೋಣ. ಅಹಲ್ಯಬಾಯಿ ಅಮ್ಮವರ ಚೂಡ ಅವಲಕ್ಕಿ ಉತ್ತರ ಕರ್ನಾಟಕ ಕಡೆಗೆ ಚೂಡ ಅಂತಾರೆ. ಸೊ ಅವಲಕ್ಕಿ ಚೂಡ ನೋಡ್ಬಿಡೋಣ ಯಾವ ರೀತಿ ಮಾಡ್ತಾರಂತ. ಹಬ್ಬಕ್ಕೂ ಫಳಾರಕ್ಕೂ ಸೂಪರ್. ಬನ್ನಿ ಅಮ್ಮ. ನಮಸ್ತೆ. ನಮಸ್ತೆ. ಶಿವರಾತ್ರಿ ಆಗ್ಲಿ, ಯಾವುದೇ ದಿನ ಆಗ್ಲಿ, ಸಾಯಂಕಾಲ ಆಗ್ಲಿ, ಸ್ನಾಕ್ಸ್ ಆಗ್ಲಿ ಅದ್ಭುತವಾಗಿರೋದು ಚಟ್ಪಟ್ ಚೂಡ ಅವಲಕ್ಕಿ. ಚೂಡ ಅವಲಕ್ಕಿ ಬಟ್ ಇವರ ಶೈಲಿ ಅದ್ಭುತ ಶೈಲಿ. ನೋಡ್ಬಿಡೋಣ ಬನ್ನಿಮ್ಮ. ಇವತ್ತಿನ ಭಾರತಿ ಮೇಡಮ್ ಅಬ್ಸೆಂಟ್. ಅವ್ರಿಗೆ ಇವತ್ತು ಸ್ವಲ್ಪ ಅಷ್ಟು ಹುಷಾರಿರ್ಲಿಲ್ಲ, ಅದಕ್ಕೆ ಬಂದಿಲ್ಲ. ಅದಕ್ಕೆ ನಾನೇ ಇವಾಗ ಅವಲಕ್ಕಿ ಮಾಡೋದು ತೋರಿಸ್ತೀನಿ. ಅವಲಕ್ಕಿ ಚೂಡ ಅಮ್ಮವ್ರ ಕೈ ರುಚಿ ಅವ್ರ ಕೈಯಲ್ಲೇ ಇವತ್ತು. ಅದೃಷ್ಟ. ಎಷ್ಟೆಷ್ಟು ಇಟ್ಕೊಂಡಿದೀರಿ? 2 ಪಾವ್ ಅವಲಕ್ಕಿ ಇಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ನಷ್ಟು ಕಳಕ ಬೀಜ ಇಟ್ಕೊಂಡಿದ್ದೀನಿ. ಒಂದ್ 50 ಗ್ರಾಮ್ ಹುರ್ಗಡ್ಲೆ, ಒಂಚೂರು ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಿಂಗ್ ಒಗ್ಗರಣೆಗೆ ಕೊಬ್ಬರಿ, ಕರಿಬೇವು, ಸ್ವಲ್ಪ ಉಪ್ಪು, ಸಕ್ಕರೆ ಮೇಲ್ಗಡೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಒಂಚೂರು ಇದಕ್ಕೆ ಯಾವಾಗ ಬೇಕು ಹಾಕೊಳ್ಳೋದು. ಕೃಷ್ಣ ವಾಸುದೇವ ಹೇಳಿ ಖಾಲಿ ಬಾಣ್ಲೆಗೆ ಅವಲಕ್ಕಿನ ಹಾಕೊಂಡು ಚೆನ್ನಾಗಿ ಕರಂ ಅಂತ ಹುರ್ಕೋಬೇಕು. ಓಕೆ, ಫಸ್ಟ್ ಇದೇ ತರ ಪೇಪರ್ ಅವಲಕ್ಕಿ ತಗೋಬೇಕು. ಇದೇ ಪೇಪರ್ ಅವಲಕ್ಕಿ ತಗೋಬೇಕು. ಅವಲಕ್ಕಿ ಪೇಪರ್ ಇಲ್ಲದ್ರೆ ಮಾತ್ರ ಬರೋದೇ ಇಲ್ಲ. ಈ ರೆಸಿಪಿ ನಿಮ್ಮಿಂದನೇ ಮಾಡ್ಬೇಕು ಅಂತ ನಾವು ಕಾಯ್ತಾ ಇದ್ವಿ. ಶಿವರಾತ್ರಿಗೆ ಬಂತು ಅದು ಒಂದು ಅವಕಾಶ. ಅವ್ವಾ, ನೋಡಿ ಎಷ್ಟು ಹಳೆಯ ಕಾಲದ ರೀತಿಯಲ್ಲಿ ಮಾಡ್ತಿದ್ದಾರಂತೆ. ಅವ್ರ ಅಮ್ಮಾಯಿಂದ ಕಲ್ತಿದ್ದು. ಇಷ್ಟು ದಿನ ನೀವು ಭಾರತಿ ಮೇಡಮ್ ಜೊತೆ ನೋಡ್ತಾ ಇದ್ರಿ ಕುತ್ಕೊಂಡು ನಾವೆಲ್ಲ ಶೂಟ್ ಮಾಡೋದು. ಇವತ್ತು ಡೈರೆಕ್ಟ್. ಎಷ್ಟೊತ್ತು ಈ ತರ ಹುರ್ಕೋಬೇಕಮ್ಮ? ಅದೇ ಚೆನ್ನಾಗಿ ಇದು ಕೈಗೆ ಬಿಸಿ ತಗೊಳ್ಳೋ ಅಷ್ಟೊತ್ತು, ಮುಟ್ಟಕ್ಕಾಗಲ್ಲ ಅನ್ನೋಷ್ಟೊತ್ತು ಹುರಿಬೇಕು. ಅದೇ ಕ್ರಿಸ್ಪಿ ಆಗತ್ತೆ, ಮತ್ತೆ ಒಳ್ಳೆ ಕರಂ ಅಂತ ಇರುತ್ತೆ. ಸುಮಾರು ಹೊತ್ತಾಯ್ತು. ಇವಾಗ ಅವಲಕ್ಕಿ ಚೂಡ ಬಿಸಿ ಆಯ್ತು, ಕರಂ ಅಂತ ಆಗಿದೆ. ಕ್ರಿಸ್ಪಿ ಕ್ರಂಚಿ ಆಗಿದೆ. ಇದನ್ನ ಕೆಳಗಡೆ ಇಳಿಸ್ಕೊಂಡು ಇದಕ್ಕೊಂದ್ ಸ್ವಲ್ಪ ಒಗ್ಗರಣೆ ಮಾಡೋದು. ಬಾಣ್ಲೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಪ್ಪ. ಇದಕ್ಕೊಂದು 4 ಟೇಬಲ್ ಸ್ಪೂನ್ ಎಣ್ಣೆ ಸಾಕು. ಎಣ್ಣೆ ಕಾಯ್ತಾ ಇದೆ. 1 ಬಟ್ಲು ಕೊಬ್ಬರಿ ಹುರಿದು ತೆಕ್ಕೋಬೇಕು. 1 ಬಟ್ಲು ಒಣ ಕೊಬ್ಬರಿ. ಒಂದ್ ಅರ್ಧ ಬಟ್ಲು ಒಣ ಕೊಬ್ಬರಿನ ಈ ರೀತಿ ಕಟ್ ಮಾಡ್ಕೊಂಡು ಇದೇ ರೀತಿ ಕಟ್ ಮಾಡಿದ್ರೆ ಚಂದ. ಫಸ್ಟ್ ಅದನ್ನ ಹಾಕೋಬೇಕು. ಕೊಬ್ಬರಿ ಸ್ಲೈಸ್ ತಿಕ್ಬೇಕು. ಈ ಕೊಬ್ಬರಿ ಒಂಚೂರು ಬ್ರೌನ್ ಆದ್ರೆ ಅಗ್ಯಕ್ಕೂ ತಿನ್ನಕ್ಕೆ ಎಲ್ಲ ರುಚಿ ಇರುತ್ತೆ. ತುಂಬಾ ವೈಟಾಗಿ ತೆಕ್ಕೊಂಡ್ಬಿಡ್ಬಾರ್ದು. ಸರಿ. ರೆಡಿ ಆಗಿದೆ ತೆಗ್ಯಕ್ಕೆ. ಅವಲಕ್ಕಿ ಮೇಲೆ ಹಾಕೊಳ್ಳಿ. 1 ಕಪ್ ಕಳಕ ಬೀಜ ಇದು ಹುರಿಯಕ್ಕೆ. ಅದೇ 100 ಗ್ರಾಮ್ ಇಟ್ಕೊಂಡಿರೋದು. ಕೊಬ್ಬರಿ ಹೊಂಬಣ್ಣಕ್ಕೆ ಸರಿಯಾಗಿ ಹುರ್ಕೋಬೇಕು. ಆಮೇಲೆ ಅದ್ ತೆಕ್ಕೊಂಡು ಕಳಕ ಬೀಜ ಹಾಕೋಬೇಕು. ಕಳಕ ಬೀಜ ಹಾಕ್ತಾ ಇದ್ದಂಗೆನೆ ಹುರ್ಗಡ್ಲೆ ಅದಕ್ಕೆ ಹಾಕೋಬೇಕು. ಯಾವ್ದು ಒಂದು ಬಿಡದೆ ನಿಧಾನಕ್ಕೆ ನೋಡ್ಕೊಳ್ಳಿ. ಬ್ಯಾಚುಲರ್ಸ್ ಮಾಡ್ಕೋಬಹುದು ಬಿಡಿ. ಅಯ್ಯೋ, ಯಾರು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು.
ಇದಕ್ಕೆ ಇವಾಗ ನಾವು ಇಟ್ಕೊಂಡಿರೋ ಕರ್ದೆ. ಎಷ್ಟು ಹಾಕೊಂಡ್ವಿ? ಅದೇ ನಾವು 50 ಗ್ರಾಮ್ ತೆಕ್ಕೊಂಡಿದ್ದೆ. ಅವಲಕ್ಕಿ 2 ಇದರಿಂದ ಅಷ್ಟೊಂದು ಬೇಡ ಅನಿಸ್ತು. ಎಷ್ಟು ಅನಿಸ್ತು ಇವಾಗ? ಅದಕ್ಕೆ ಇವಾಗ 4 ಟೇಬಲ್ ಸ್ಪೂನ್. 4 ಟೇಬಲ್ ಸ್ಪೂನ್ ಹಾಕೊಂಡ್ವಿ ಅಷ್ಟೇ, ಜಾಸ್ತಿ ಅನಿಸ್ಬಾರ್ದು ಅಂತ. ಒಂದ್ ಸ್ವಲ್ಪ ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಇದೆ ಅಂತಕ್ಕೆ. 1 ಸ್ಪೂನಾ? 1 ಟೀ ಸ್ಪೂನ್. ಅದಕ್ಕೆ ಸ್ವಲ್ಪ ಕರಿಬೇವು, 1 ಇಡೀ ಕರಿಬೇವು, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಅರಿಶಿನ ಅಷ್ಟೇ. ಇದಕ್ಕೆ ಉಪ್ಪು ಹಾಕೊಂಡು ಬಾಣಲೆ ಒಳಗೆ ಹಾಕೊಂಡ್ಬಿಡೋದು. ಕೃಷ್ಣ ವಾಸುದೇವ ಶ್ರೀಹರಿ. ಒಗ್ಗರಣೆ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಹಿಂಗ್ ಹಾಕೊಂಡು ಒಗ್ಗರಣೆ ಮಾಡಿದ್ರೆ ಬಹಳ ರುಚಿ ಇದೆ. ನಾವು ಹಿಂಗ್ ಹಾಕೊಂಡ್ಬಿಟ್ಟಿದೀವಿ, ನಾನು ಶೂಟ್ ಮಾಡೋದು ಮಿಸ್ ಮಾಡ್ಕೊಂಡೆ. ಹಾಕ್ಬಿಡೋದಾ? ಅವಲಕ್ಕಿ ಮೇಲೆ ಹಾಕೊಳ್ಳೋದು. ಇಷ್ಟೊತ್ತು ಎಣ್ಣೆ ಬೇಡ ಅಂದ್ರೆ ಒಂದ್ ಸ್ವಲ್ಪ ಮಿಗಿಸ್ಕೊಳ್ಳಿ, ಖಾರ ಬೇಕು ಅಂದ್ರೆ ಒಂದ್ ಸ್ವಲ್ಪ ಹಾಕೊಳ್ಳಿ ಅಷ್ಟೇ, ನಮಗೆ ಇಷ್ಟೇ ಇರಲಿ. ಇವಾಗ ಬಾಣಲೆ ಒಳಗೆ ಇದನ್ನೆಲ್ಲ ಕಲಿಸ್ಕೊಳ್ಳಿ. ಅವಲಕ್ಕಿ ಚೂಡ ಅವಲಕ್ಕಿ ರೆಡಿ. ಇದನ್ನು ಶಿವರಾತ್ರಿಗೆ ಫುಲ್ ಆರ್ಡರ್ ಮಾಡ್ಬೋದು ನೀವು ಇವಾಗ, ಎಲ್ಲರೂ ವೀಕ್ಷಕರೇ. ಯಾರು ಕೇಳಿದ್ರು ಮಾಡ್ಕೊಡ್ತೀವಿ. ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೊಡ್ತಾರೆ. ಇವಾಗಿಂದ ಶುರು ಮಾಡಿ. ಅವಲಕ್ಕಿ ರೆಡಿ. ಮೇಲೆ ರುಚಿಗೆ ಬೇಕು ಅಂತ ಸ್ವಲ್ಪ ಸಕ್ಕರೆ, ರುಚಿಗೆ ಸ್ವಲ್ಪ ಬೇಕು ಅಂತ ಸಕ್ಕರೆ ಸ್ವಲ್ಪ. ಅದ್ಭುತ, ನೋಡೋದಕ್ಕೆ ಸೂಪರ್. ಇದು ಯಾವಾಗ ಬೇಕಾದ್ರೆ ತಿನ್ಬೋದು ನೋಡಿ. ಇದಕ್ಕೆ ಸಣ್ಣಗೆ ಈರುಳ್ಳಿ ಹೆಚ್ಚು ಹಾಕೋಬಹುದು, ಸಣ್ಣಗೆ ಸೌತೆಕಾಯಿ ಹೆಚ್ಚು ಹಾಕೋಬಹುದು, ಮೇಲ್ ಕಾಯಿ ತುರಿ ಹಾಕೋಬಹುದು, ಹಸಿ ಕಾಯಿ ಏನ್ ಹಾಕೊಂಡ್ರು ಎಷ್ಟು ಅಲಂಕಾರ ಮಾಡಿದ್ರು ಬಹಳ ಚೆನ್ನಾಗಿರುತ್ತೆ. ಗೋಡಂಬಿ ಕರ್ದು ಹಾಕೋಬಹುದು, ಎಲ್ಲದಕ್ಕೂ ಚೆನ್ನಾಗಿದೆ. ಅವಲಕ್ಕಿ ಚೂಡ ರೆಡಿ. ಫಸ್ಟು ನಿಮ್ಗೆ ಅವಲಕ್ಕಿ ತೋರಿಸ್ಬೇಕು. ನೋಡಿ ಕ್ರಿಸ್ಪಿಯಾಗಿ, ನೋಡಿ ನೋಡಿ ನೋಡಿ, ಇದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರ್ಬೇಕು ಅಂತ ಹೇಳಿದ್ರು ಹಂಗೆ ಹುರ್ಕೊಂಡರೆ ಆ ಕೈಯಲ್ಲೇ ಗೊತ್ತಾಗತ್ತೆ ನಮಗೆ ಸೌಂಡು. ಶಿವಾಯ ನಮಃ, ಆದಿಶಂಕರ, ಆದಿದೇವ, ಜಾಗರಣೆ, ಉಪವಾಸ, ಅದ್ಭುತ ಹಬ್ಬ, ಅದ್ಭುತ ಚೂಡ. ನೋಡೋಣ. ಉಪವಾಸ ಇದೀನಿ ಅನ್ನೋದು ಮರೆತು ಇದನ್ನೇ ತಿಂತಾ ಇರ್ತೀರ ನೀವು. ಅಷ್ಟು ಚೆನ್ನಾಗಿದೆ. ಏನು ಕ್ರಿಸ್ಪಿಯಾಗಿ ಹೇಳಿದ್ರೆ ಕ್ರಂಚಿ ಇರ್ಬೇಕಂತ ಮುಟ್ಟು ನೋಡಿದ್ರು. ಅದೇ ಕಾರಣ ಮೇನ್ ಇದಕ್ಕೆ ರುಚಿಗೆ. ಬಾಯಲ್ಲಿ ನಿಮಗೆ ಹದವಾಗಿ ಕಡಲೆ ಬೀಜ, ಕೊಬ್ಬರಿ, ಆಹಾ, ನಿಮಗೆ ಈ ಕರಿಬೇವು ಕೂಡ ಒಂದು ಫ್ಲೇವರ್ ಕೊಡುತ್ತೆ, ಅದ್ಭುತ ಫ್ಲೇವರು. ಶಿವಧ್ಯಾನದಲ್ಲಿ ಮಗ್ನರಾಗಿ ಧ್ಯಾನಕ್ಕೆ ಭಗ್ನ ಆಗಬಾರ್ದು, ಆದರೆ ಹಸಿವು ಮೇಂಟೈನ್ ಮಾಡ್ಕೋಬೇಕು. ಧೈರ್ಯ ಶಕ್ತಿ ಇದ್ದಾಗ ಕೂಡ ಧ್ಯಾನ ಮಾಡಬೇಕು. ಶಕ್ತಿ ಬೇಕು ಧ್ಯಾನಕ್ಕೆ ಕೂಡ, ಭಕ್ತಿಗೂ ಶಕ್ತಿ ಬೇಕು. ಆಗ ಈ ಥರದೊಂದು ಚೂಡ ಮಾಡ್ಕೊಳ್ಳಿ. ಭಕ್ತಿಯುತ ಶಕ್ತಿಯುತ ಒಂದು ಚೂಡ ತೋರಿಸಿದ್ದಾರೆ ಇವತ್ತು. ಹಾಲೇಬಾಮ್ ಅವ್ರಿಗೆ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಬರ್ತಡೇನಾ? ರೋಹಿತ್ ಅಂತ. ರೋಹಿತ್ ಅಂತ ಇಟ್ಕೋ. ಬರ್ತಡೆಗೆ ಐಸ್ ಕ್ರೀಮ್ ತಂದಿದ್ದಲ್ಲ ರೋಹಿತ್. ಥ್ಯಾಂಕ್ ಯು. ಓಹೋ ಹೌದಪ್ಪ, ಈ ಬಾಕ್ಸ್ ನಲ್ಲೇ ಇಟ್ಟಿದ್ದ, ಆಮೇಲೆ ತಗೊಳ್ಳ. ಒಂದು ನಿಮಿಷ ಹುರಿಯೋದಿದೆ. ನೀವು ಫಸ್ಟ್ ತಗೋ, ಏನಾದ್ರು ತಗೊಳ್ಳೋ. ಪರೀಕ್ಷೆಗೆ ಚೆನ್ನಾಗಿ ಓದು. ಇವಾಗ ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಗಮನ ಇಟ್ಕೋ. ಇವಾಗ ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ಗೆ ಹೋಗ್ತಾ ಇದೆಯಲ್ಲ ರೋಹಿತ್, ಇವಾಗ ಸ್ಪೆಷಲ್ ಕ್ಲಾಸ್ ಬೆಳಗ್ಗೆ ಮಾಡ್ತಾ ಇದ್ದಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ಒಂದ್ ಕಡೆ ಬರ್ಕೊಂಡು ಅದನ್ನೇ 2-3 ಸತಿ ಓದು ಮರಿ. ಅವಾಗ ಅದೇ ಪೇಪರ್ ಬಂದಿರುತ್ತೆ. ಆಯ್ತಾ? ಬೆಸ್ಟ್ ಆಫ್ ಲಕ್. ನೋಡಿ, ಬರ್ತ್ಡೇ ಕೇಕ್ ಆಗ್ಲಿ, ಐಸ್ ಕ್ರೀಮ್ ಆಗ್ಲಿ, ಬಿಡಂಗೆ ಇಲ್ಲ. ಇವತ್ತು ನನ್ನ ಹೆಸರಿನ ಐಸ್ ಕ್ರೀಮ್ ಅರುಣ್ ಐಸ್ ಕ್ರೀಮ್. ಅದು ಬೇರೆ, ತುಂಬಾ ಫೇಮಸ್ ಅರುಣ್ ಐಸ್ ಕ್ರೀಮ್. ಹೌದೌದೌದು, ಅವತ್ತಿನಿಂದಿದೆ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.